Namaste everyone. Welcome to Veg Express with Jayashree. This is your Jayashree ಅಧ್ಯಾಪಕ್. ಇವತ್ತು ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದಾರೆ. ಯಾರು ಅಂತ ನಿಮ್ಗೆಲ್ಲರೂ ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ ಅವರು. ತಡೆಯಕ್ಕೆ ಬರ್ಮಾಡ್ಕೊಳ್ಳೋಣ. ಪ್ರೇಮ್ಲತಾ ಅವರೇ, ಪ್ಲೀಸ್ ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಥ್ಯಾಂಕ್ ಯು ಜಯಶ್ರೀ. ನಮ್ಮ ವೀಕ್ಷಕರಿಗೆ ವಿಧವಾದ ತಿಂಡಿಗಳು ಮಾಡಿ ತೋರಿಸ್ತಾ ಇದ್ದೀರಾ. ಇವತ್ತೇನ್ ಮಾಡ್ಬೇಕು ಅಂತಿದ್ದೀರಾ? ಇವತ್ತು ಅಮೃತ್ ಫಲ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೆಸರೇ ಅಮೃತ. ಅಮೃತ ಫಲ ಅಂತೆ. ನೋಡೋಣ ಅದಕ್ಕೆ ಏನೇನ್ ಬೇಕು ಮತ್ತೆ ಹೆಂಗ್ ಮಾಡೋದು ಅಂತ. ಪ್ರೇಮ್ಲತಾ ಅವರೇ, ಏನೇನ್ ಬೇಕಾಗತ್ತೆ ಇದಕ್ಕೆ ಅಮೃತ ಫಲಕ್ಕೆ? ಇದು ಅಮೃತ್ ಫಲಕ್ಕೆ ಮೂರೇ ಐಟಮ್. ಮೂರೇ ಐಟಮ್ಸ್. ಒಂದು ಕಾಯಿ ಹಾಲು, ಒಂದು ಹಾಲು, ಒಂದು ಸಕ್ಕರೆ. ಸೊ ಒಂದು ಇದು ಕಾಯಿ ಹಾಲು, ಕೋಕೋನಟ್ ಮಿಲ್ಕ್. ಕೋಕೋನಟ್ ಮಿಲ್ಕ್ 1 ಗ್ಲಾಸ್ ಮಿಲ್ಕ್, ಒಂದು ಗ್ಲಾಸ್ ಸಕ್ಕರೆ. ನೀವು ಯಾವ ಪ್ರಮಾಣದಲ್ಲಿ ತಗೋತಿರೋ ಅದೇ ಪ್ರಮಾಣ. ಮೂರು ಒಂದೇ ಪ್ರಮಾಣ. ಈಕ್ವಲಿ ಆಲ್ ದ 3 ಈಕ್ವಲ್ ಪೋರ್ಷನ್. ಓಕೆ, ಇದು ಅಮೃತ ಫಲ. ಓಕೆ, ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಯ್ತು. ಸ್ಟವ್ ಹಚ್ಚೋಣ. ಬಾಣಲೆ ಇಟ್ಬಿಟ್ಟು ಓಕೆ, ಇದಕ್ಕೆ 1 ಲೋಟ ಹಾಲು, 1 ಲೋಟ ಕೋಕೋನಟ್ ಮಿಲ್ಕು, ಕೋಕೋನಟ್ ಮಿಲ್ಕ್ ಅದು ಬ್ರ್ಯಾಂಡ್ ತೋರಿಸಿ, ಅದು ಚೆನ್ನಾಗಿದೆ ಅಲ್ಲ? ಅದು ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿದೆ. ಓಕೆ. ಆಮೇಲೆ 1 ಲೋಟ ಸಕ್ಕರೆ. ಓಕೆ, ಇದಿಷ್ಟು ಹಾಕಿ ಸಮ ಅಲ್ವಾ? ಮೂರು ಸಮವಾಗಿ ಹಾಕೊಂಡು ಹೀಗೆ ಕೆದಕ್ತಾ ಇರೋದು. ಓಕೆ, ಅದು ಗಟ್ಟಿಯಾಗಿ ಬರುತ್ತೆ ಲಾಸ್ಟ್ ಅಲ್ಲಿ. ಓಕೆ, ಮಿಠಾಯಿ ಕಟ್ ಮಾಡ್ದಂಗೆ ಇರುತ್ತೆ. ಕೊಬ್ಬರಿ ಮಿಠಾಯಿ ಹೇಗ್ ಕಟ್ ಮಾಡ್ತೀವೋ ಅದೇ ತರ ಇರುತ್ತೆ. ಚೆನ್ನಾಗಿದೆ, ಇದು ಹೆಸರು ಚೆನ್ನಾಗಿದೆ, ಅಮೃತ ಫಲ. ಅಮೃತ ಫಲ ಅದು ತುಂಬಾ ಚೆನ್ನಾಗಿರುತ್ತೆ. ಒಂಥರ ರುಚಿಯಾಗಿರುತ್ತೆ. ಮತ್ತೆ ಆರೋಗ್ಯಕ್ಕೂ ಒಳ್ಳೇದೇ ಇದು. ಕಾಯಿ ಹಾಲು ಅದೇ ನಿಜ, ಯಾವ್ದೋ ಒಂದ್ ರೀತಿಲಿ ಕಾಯಿ ಹೋದಂಗ. ಸಕ್ಕರೆ ಒಂದು ಕೆಟ್ಟದು ಅಂತಾರೆ ಈಗಿನ ಇದ್ರಲ್ಲಿ. ಮುಂಚೆ ಎಲ್ಲ ಇದನ್ನ ಉಪಯೋಗಿಸ್ತಾ ಇದ್ರು. ಅಂದ್ರೆ ಅದು ಯಾವ ರೀತಿ ಉಪಯೋಗಿಸ್ಬೇಕು ಅದ್ರ ಮೇಲೆ ಇರುತ್ತೆ. ನಿಜ. ಅದರಿಂದ ಇದೆಲ್ಲ ಒಳ್ಳೇದು ದೇಹ. ಹಾಲಂತೂ ಕ್ಯಾಲ್ಸಿಯಂ. ಹೌದು. ಕೋಕೋನಟ್ ಮಿಲ್ಕ್ ಸ್ಕಿನ್ಗೆಲ್ಲ ತುಂಬಾ ಒಳ್ಳೇದು. ಹೌದು. ಹೇರ್ಗೆ, ಇದಕ್ಕೆ, ಸ್ಕಿನ್ಗೆ ಎಲ್ಲ ತುಂಬಾ ಒಳ್ಳೇದು ಕೋಕೋನಟ್ ಮಿಲ್ಕ್. ಇದನ್ನ ಕುದಿಬೇಕಲ್ಲ? ಚೆನ್ನಾಗಿ ಕುದಿಬೇಕು. ಸಕ್ಕರೆ ಕರ್ಗೆ ಚೆನ್ನಾಗಿ ಕುದ್ದು ಅದಾಗ್ಬೇಕು. ಗಟ್ಟಿ ಆಗ್ತಾ ಇದೆ ಅಲ್ಲ? ಗಟ್ಟಿ ಆಗ್ತಾ ಇದೆ. ಇವಾಗ ಇನ್ನೊಂದ್ ಸ್ವಲ್ಪ ಹೊತ್ತು ಗಟ್ಟಿ ಆಗತ್ತೆ. ಗಟ್ಟಿ ಆದ್ಮೇಲೆ ತಟ್ಟೆಗೆ ತುಪ್ಪ ಸವರಿದೀನಿ. ಸವರಿರೋ ತಟ್ಟೆಗೆ ಇದನ್ನ ಸುರಿದ್ರೆ ಪೀಸ್, ನಾವು ಕೊಬ್ಬರಿ ಮಿಠಾಯಿ ಹೇಗ್ ಪೀಸ್ ಮಾಡ್ತೀವೋ ಅದೇ ತರ ಪೀಸ್ ಮಾಡ್ಬೋದು. ಚೆನ್ನಾಗಿ ಕುದಿಬೇಕು. ಕುದಿಯೋದ್ರಲ್ಲೇ ಇರೋದಲ್ಲ, ಕೈ ಆಡಿಸ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಸೀದ್ ಹೋದ್ರೆ ಅದ್ರದ್ದು ವಾಸನೆ ಗಮ್ಮಂತ ಬರ್ತಾ ಇದೆ. ಕೋಕೋನಟ್ ಮಿಲ್ಕ್ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಗಮ್ಮಂತ. ಬಾಯಿಗೆ ಹಾಕಿದ್ರು ಅಷ್ಟೇ ಫ್ಲೇವರು. ಮತ್ತೆ ಇದು ತಿನ್ನಕ್ಕೂ ಅಷ್ಟೇ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಕರಗುತ್ತೆ, ಬಾಯಿಗೆ ಹಾಕಿದ್ರೆ ಕರಗುತ್ತೆ. ಅಷ್ಟ್ರ ಮಟ್ಟಿಗೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತಾಗುತ್ತೆ. ಇನ್ನೊಂದ್ 2-3 ನಿಮಿಷ ಆದ್ರೆ ಇದೊಂದ್ ಚೂರ್ ಬಿಟ್ಕೊಂಡ್ ಬರುತ್ತೆ. ಬಾಣ್ಲೆ ಬಿಟ್ಟದಂಗೆ. ಈಗ ಕೊಬ್ಬರಿ ಮಿಠಾಯಿ ಎಲ್ಲ ಹೇಗ್ ಬಿಡುತ್ತೋ ಆತರ ಬಿಟ್ಕೊಂಡ್ ಬಂದಾಗ ತಟ್ಟೆಗೆ ಸುರಿದು ಮಾಡಿದ್ರೆ ಆಯ್ತು. ಇದಿನ್ನೇನ್ ಆಗ್ತಾ ಬಂತು. ಆದ್ರೆ ಯಾವ್ದೇ ಪದಾರ್ಥ ಮಾಡ್ಬೇಕಾದ್ರೂ ಪೇಶನ್ಸ್ ಖಂಡಿತ ಬೇಕು. ತಾಳಿದವನು ಬಾಳಿಯಾನು ಅಂತನೋ ಹಾಗೆ ನಾವ್ ಒಂದ್ ಕೆಲ್ಸ ಅಂತಲ್ಲ, ಒಂದ್ ಪಾತ್ರೆ ತೊಳಿರಿ, ಒಂದ್ ಅಡಿಗೆ ಮನೆ ಕಟ್ಟೆ ಒರೆಸಿ, ಏನೇ ಮಾಡಿದ್ರು ಅದಕ್ಕೆ ಸಹನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ ಎಷ್ಟೊತ್ತಿಂದ ನಾವು ಹಿಡ್ದಿದೀವಿ, ಅದೆಲ್ಲ ಈಗ
ಕುದ್ದು 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 ಈ ಮಟ್ಟಕ್ಕೆ ಬಂತು. ಇನ್ನೇನ್ ಆಗ್ತಾ ಇದೆ, ಇನ್ನೊಂದ್ 2 ಸೆಕೆಂಡ್ ಆದ್ರೆ ತಟ್ಟೆಗೆ ಹಾಕಿ ಅದನ್ನ ಇದ್ ಮಾಡೋಣ. ಇದು ಅಮೃತ ಫಲ ಆಯ್ತಾ, ಗಟ್ಟಿ ಆಯ್ತಾ? ಗಟ್ಟಿ ಆಯ್ತು. ಈಗ ಇದನ್ನ ತಟ್ಟೆಗೆ ಹಾಕೋಣ. ತಟ್ಟೆಗೆ ಹಾಕಿ ಸ್ವಲ್ಪ ಆರದ್ಮೇಲೆ ಪೀಸ್ ಮಾಡೋಣ. ಆಯ್ತು. ಗುಡ್ ತರ, ಈಗ ಮೈಸೂರ್ ಪಾಕ್ ಮಾಡ್ತೀವಲ್ಲ ಆ ತರ ಗುಡ್ ತರ ಬರುತ್ತೆ ಇವಾಗ. ಈಗ ಇದನ್ನ ತಟ್ಟೆಗೆ ಸುರಿಯೋಣ. ಹಾಕೋಣ. ಆಯ್ತು, ಆಗಿದೆಯಾ ಈಗ? ಆಗಿದೆ. ಇದಾಗಿದೆ ಅಮೃತ ಫಲ. ಗುರುಗಳಿಗೆ ಸಮರ್ಪಣೆ ಮಾಡೋಣ. ಗುರುಗಳೇ, ನೀವೇ ಕಾಪಾಡಿ, ಎಲ್ರಿಗೂ ಆರೋಗ್ಯ ಕೊಟ್ಟು ನೀವೇ ಕಾಪಾಡಿ. ಇದು ಒಂಚೂರು ಒಣಗದ್ಮೇಲೆ ಕಟ್ ಮಾಡೋದು. ಓಕೆ. ಅಮೃತ ಫಲ ರೆಡಿ ಆಗಿದೆ. ಓಕೆ. ಪೀಸ್ ಆಗಿ ಬಂದಿದೆ. ಓಕೆ. ತಿಂದ್ಬಿಟ್ಟು ಟೇಸ್ಟ್ ನೋಡಿ. ಖಂಡಿತ ಖಂಡಿತ. ಬನ್ನಿ ಜಯಶ್ರೀ, ಹೇಗಿದೆ ನೋಡಿ. ಖಂಡಿತ. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಮೃತ ಫಲ. ಒಳ್ಳೆ ಕಾಜು ಬರ್ಫಿ ಇದ್ದಂಗಿದೆ. ತಿಂದು ನೋಡೋಣ. ತುಂಬಾ ಚೆನ್ನಾಗಿದೆ. ಮಿಲ್ಕ್ ಚಾಕ್ಲೇಟ್ ಅಂತ ಹೇಳ್ಬೋದು, ಇಲ್ಲ ಕಾಜು ಬರ್ಫಿ ಅಂತ ಹೇಳ್ಬೋದು, ಇಲ್ಲ ಬಾಂಬೆ ಮಿಠಾಯಿ ಅಂತ ನಾವು ಚಿಕ್ಕ ಹುಡುಗರಿದ್ದಾಗ ಮನೆ ಮುಂದೆ ಬೊಪ್ಪೆಗಳು ಇಟ್ಕೊಂಡು ಕಲರ್ದು ಬರ್ತಾ ಇತ್ತು. ಆ ಟೇಸ್ಟ್ ನಂಗೆ ಆ ನೆನಪುಗಳು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ವಾಚ್ ತರ ಕಟ್ಕೊಡ್ತಿದ್ದ ಕೈಗೆಲ್ಲ, ವಾಚ್ ಬೊಂಬೆಗಳು ಮಾಡಿ ಕೊಡ್ತಿದ್ದ. ಆ ತರ ಡಿಫ್ರೆಂಟ್ ಆಗಿ ಮಾಡ್ಕೊಡೋರು. ಈಗಿದು ಬಿಳಿದು ನಾವು ಅದೇ ಟೇಸ್ಟ್ ಇದೆ. ತುಂಬಾ ಚೆನ್ನಾಗಿದೆ. ಜಾಸ್ತಿ ಏನಲ್ಲ, 3 ಇಂಗ್ರೀಡಿಯೆಂಟ್: ಕೋಕೋನಟ್ ಮಿಲ್ಕ್, ಹಾಲು, ಸಕ್ಕರೆ, ಇಷ್ಟೇ. ಮಾಡ್ಕೊಂಡು ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, hit the notification bell. This is Jayashree Adhyapak. See you in the next episode. Love you all. This Thank you, Jayashree.